ಲೋಕಸಭೆ ಚುನಾವಣೆಯ ಸೋಲಿನ ಪರಾಮರ್ಶೆ ಮಾಡಿಕೊಳ್ಳೋದಕ್ಕೆ ಇವತ್ತು ಕಾಂಗ್ರೆಸ್ ದಿನವಿಡೀ ಸಭೆ ನಡೆಸ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ರಾಜ್ಯ ಪದಾಧಿಕಾರಿಗಳ ಜೊತೆ ಸೋಲಿನ ಪರಾಮರ್ಶೆ ಮತ್ತು ಕಾರಣಗಳನ್ನು ಹುಡುಕುವ ಪ್ರಯತ್ನ ನಡೀತಾ ಇದೆ. ಮಧ್ಯಾಹ್ನ ಎಲ್ಲ ಜಿಲ್ಲಾಧ್ಯಕ್ಷರ ಜೊತೆ ಸಭೆ ನಡೆಯಲಿದ್ದು, ಜಿಲ್ಲಾವಾರು ಸೋಲಿನ ಕುರಿತು ಸಮಾಲೋಚನೆ ನಡೆಸಿ ಕಾರಣ ಹುಡುಕುವ ಪ್ರಯತ್ನ ನಡೆಯಲಿದೆ. ಇಲಾಖಾವಾರು ಪ್ರಗತಿ ಪರಿಶೀಲನೆ ನಡೆಸ್ತಾ ಇರುವ ಸಿಎಂ ಸಿದ್ದರಾಮಯ್ಯ ಈ ಸಭೆಗೆ ಹಾಜರಾಗಿರೋದಿಲ್ಲ ಅಂತ ಹೇಳಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಶಂಕರ್ ಪಾಗೋಜಿ ಅವರಿಂದ. ಶಂಕರ್, ಸೋಲಿನ ನಂತರ ಈಗ ಸೋಲಿನ ಪರಾಮರ್ಶೆಯನ್ನ ನಡೆಸ್ತಾ ಇದೆ ಕಾಂಗ್ರೆಸ್. ಇವತ್ತು ದಿನವಿಡೀ ಈ ಒಂದು ಸಭೆ ನಡೆಯಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಯಾವೆಲ್ಲ ಮುಖಂಡರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ? ರಾಜ್ಯದಲ್ಲಿ ನಿರೀಕ್ಷಿಸಿದಷ್ಟು ಸ್ಥಾನ ಗಳಿಸದೇ ಇರೋದ್ರಿಂದ ಯಾಕೆ ಇಷ್ಟು ಸೋಲಾಯ್ತು ಮತ್ತೆ ಸರ್ಕಾರ ಬಂದು ಒಂದು ವರ್ಷದಲ್ಲಿಯೇ ಈ ರೀತಿಯ ಒಂದು ಸೋಲಿಗೆ ಕಾರಣ ಏನು ಅನ್ನುವ ಕುರಿತಂತೆ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಮಾಲೋಚನಾ ಸಭೆ ಮತ್ತು ಪರಾಮರ್ಶೆಯ ಸಭೆ ನಡೀತಾ ಇದೆ. ಮುಂಜಾನೆ 11 ಗಂಟೆಗೆ ಈಗಾಗಲೇ ಏನು ರಾಜ್ಯ ಪದಾಧಿಕಾರಿಗಳ ಸಭೆ ಆರಂಭವಾಗಿದೆ. ಅಂದ್ರೆ ಇದರಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು, ಉಸ್ತುವಾರಿ ಏನು ಕಾರ್ಯದರ್ಶಿಗಳು ಇರ್ತಾರೆ, ಅವರು ಎಲ್ಲರೂ ಈ ಮುಂಜಾನೆಯ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಅವರು ಈಗೇನು ಜಿಲ್ಲಾವಾರು ವರದಿಯನ್ನ ಬಂದಿದೆ, ಆ ವರದಿಯ ಆಧಾರದ ಮೇಲೆ ಆ ಜಿಲ್ಲೆಗಳಲ್ಲಿ ಮತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಸೋಲಿಗೆ ಕಾರಣ ಏನು, ಯಾರು ಕಾರಣರಾಗಿದ್ದಾರೆ ಮತ್ತೆ ಯಾವೆಲ್ಲ ಅಂಶಗಳು ಸೋಲಿಗೆ ಕಾರಣ ಆಗಿದೆ ಅನ್ನುವ ಕುರಿತಂತೆ ಮುಂಜಾನೆಯ ಸಭೆಯಲ್ಲಿ ಪರಾಮರ್ಶೆ ಚರ್ಚೆ ನಡೆಯುವಂತದ್ದು. ಮಧ್ಯಾಹ್ನ 2 ಗಂಟೆಗೆ ಮತ್ತೆ ಜಿಲ್ಲಾ ಅಧ್ಯಕ್ಷರುಗಳ ಜೊತೆ ಒಂದು ಸಭೆ ಇದೆ. ಅಲ್ಲಿ ಜಿಲ್ಲಾವಾರು ಅಧ್ಯಕ್ಷರುಗಳ ಒಂದು ಪ್ರತ್ಯೇಕ ಅಭಿಪ್ರಾಯ ಸಂಗ್ರಹ ಮಾಡುವಂತದ್ದು. ಆಯಾ ಲೋಕಸಭಾ ಕ್ಷೇತ್ರಗಳಲ್ಲಿ ಸೋಲಿಗೆ ಕಾರಣ ಏನು, ಯಾರು ಕಾರಣ, ಯಾವ ಅಂಶಗಳು ಅಲ್ಲಿ ಸೋಲಿಗೆ ಕಾರಣ ಅದು ಅನ್ನುವಂತ ಒಂದು ವಿವರಣೆಯನ್ನ ಪಡೆಯಲಾಗತ್ತೆ. ಮತ್ತೆ ಯಾರಾದ್ರೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕಾ ಅಥವಾ ಯಾವ ರೀತಿ ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕು, ಏನ್ ಮಾಡ್ಬೇಕು ಅನ್ನುವ ಕುರಿತಂತೆಯೂ ಕೂಡ ಇವತ್ತಿನ ಒಂದು ಪರಾಮರ್ಶೆ ಸಭೆಯಲ್ಲಿ ಚರ್ಚೆ ಆಗತ್ತೆ. ಭಾವನಾ, ಓಕೆ, ಇದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಭಾಗವಹಿಸ್ತಾ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇವೆ. ಹೌದು ಭಾವನಾ, ಸಿದ್ದರಾಮಯ್ಯನವರು ಈ ಕಳೆದ 3 ದಿನಗಳಿಂದ ಸರ್ಕಾರದ ಇಲಾಖಾವಾರು ಒಂದು ಸಭೆಯನ್ನ ಮಾಡ್ತಾ ಇರುವಂತದ್ದು, ಸಚಿವರುಗಳ ಒಂದು ಇಲಾಖೆಯ ಪ್ರಗತಿ ಪರಿಶೀಲನೆ ಮಾಡ್ತಾ ಇರುವಂತದ್ದು. 1 ವರ್ಷದಲ್ಲಿ ಯಾವ ಇಲಾಖೆಗಳಲ್ಲಿ ಏನೇನು ಕೆಲಸ ಆಗಿದೆ, ಏನ್ ಆಗ್ಬೇಕು ಅನ್ನುವ ಕುರಿತಂತೆ ಅವರು ಇಲಾಖಾವಾರು ಸಭೆ ನಡೆಸ್ತಾ ಇರುವುದರಿಂದ ಇವತ್ತು ಕೂಡ 3 ಇಲಾಖೆಗಳ ಒಂದು ಸಭೆಯನ್ನ ಅವರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಈ ಕೆಪಿಸಿಸಿಯ ಒಂದು ಸಭೆಗೆ ಪಾಲ್ಗೊಳ್ತಾ ಇಲ್ಲ ಅನ್ನುವಂತ ಒಂದು ಮಾಹಿತಿ ಇರುವಂತದ್ದು. ಭಾವನಾ, ಓಕೆ, ಧನ್ಯವಾದ ಶಂಕರ್ ನಿಮ್ಮೆಲ್ಲ ಮಾಹಿತಿಗೆ.